ಪ್ರೀತಿಯ 10ನೇ ತರಗತಿಯ ಮಕ್ಕಳೇ, 2026ರ ರಾಜ್ಯ ಮಟ್ಟದ ಪೌರಸದ ಪರೀಕ್ಷೆ 1ರಲ್ಲಿನ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ. ವಿಡಿಯೋ ಭಾಗ 1ರಲ್ಲಿ 1ರಿಂದ 24ರವರೆಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಪ್ರಶ್ನೆ 25ರಿಂದ 33ರವರೆಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡೋಣ. 4ನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ 9 ಪ್ರಶ್ನೆಗಳಿರುತ್ತೆ. ಅದರಲ್ಲಿ ಮೊದಲನೆಯದು 25ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ. ಇಲ್ಲಿ ನಾವು ಮೊದಲಿಗೆ ಕೊಟ್ಟಿರುವಂತಹ ಬಹುಪದೋಕ್ತಿಯನ್ನು ಬರ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಅಂತ. ಇಲ್ಲಿ ನಾವು ಅಪವರ್ತನ ವಿಧಾನದಿಂದ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯೋಣ. ಅಂದರೆ ಮಧ್ಯ ಪದವನ್ನು ವಿಭಜನೆ ಮಾಡುವುದರ ಮೂಲಕ ಶೂನ್ಯತೆಗಳನ್ನು ಕಂಡುಹಿಡಿಯೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ 1 ಇದೆ ಮತ್ತು ಸಿ ಮೈನಸ್ 8 ಇದೆ. 1 ಇಂಟು ಮೈನಸ್ 8 ಅಂದರೆ ಮೈನಸ್ 8 ಆಗುತ್ತೆ ಮಕ್ಕಳೇ. ಈಗ ಇದನ್ನು ಯಾವ ರೀತಿಯಾಗಿ ಹೊಡಿಬೇಕಂತ ಅಂದರೆ, ಎರಡು ಸಂಖ್ಯೆಗಳನ್ನು ನಾವು ಗುಣಾಕಾರ ಮಾಡಿದರೆ ನಮಗೆ ಉತ್ತರ ಮೈನಸ್ 8 ಬರಬೇಕು, ಕೂಡಿದರೆ ಮೈನಸ್ 2 ಬರಬೇಕು. ಅಂತ ಯಾವ ಸಂಖ್ಯೆಗಳಂದ್ರೆ ನೋಡ್ರಿ, 4 2 8 ಆಗುತ್ತೆ. ಇಲ್ಲಿ 4ರಲ್ಲಿ 2 ಕಳೆದ್ರೆ 2 ಬರುತ್ತೆ. ಅಂದರೆ 4 ಮತ್ತು 2ರಲ್ಲಿ ಮೈನಸ್ ಯಾವುದಕ್ಕಿರುತ್ತೆ ಅನ್ನೋದನ್ನು ನಿರ್ಧರಿಸಬೇಕು. ಇಲ್ಲಿ ಮೈನಸ್ 2 ಇರುವುದರಿಂದ ದೊಡ್ಡ ಸಂಖ್ಯೆಗೆ ನಾವು ಮೈನಸ್ ಚಿಹ್ನೆಯನ್ನು ಹಾಕಬೇಕು. ನೆಕ್ಸ್ಟ್ ಇದನ್ನು ನಾವು ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 2x ಮೈನಸ್ 8 ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಅಂದರೆ ಮೈನಸ್ 2x ಜಾಗದಲ್ಲಿ ಮೈನಸ್ 4x ಪ್ಲಸ್ 2x ಅಂತ ಬರ್ಕೋಬೇಕು. ಈಗ ಎಕ್ಸ್ ಸ್ಕ್ವೇರ್ ಮತ್ತು ಮೈನಸ್ 4x ಅನ್ನು ಒಂದು ಗುಂಪು ಮಾಡ್ಕೊಳ್ಳೋಣ. 2x ಮೈನಸ್ 8 ಸೇರಿ ಒಂದು ಗುಂಪು ಮಾಡ್ಕೊಳ್ಳೋಣ. ಈಗ ಈ ಗುಂಪಿನಲ್ಲಿ x ನಾವು ಕಾಮನ್ ಆಗಿ ತೆಗೆದುಕೊಂಡ್ರೆ ಬ್ರಾಕೆಟ್ ಒಳಗಡೆ ಒಂದು x ಒಳಗಡೆ ಬರುತ್ತೆ, ಮೈನಸ್ 4 ಬರುತ್ತೆ. ಪ್ಲಸ್ ಇಲ್ಲಿ 2x ಮೈನಸ್ 8ರಲ್ಲಿ 2 ಕಾಮನ್ ತೆಗೆದುಕೊಳ್ಳೋಣ, x ಮೈನಸ್ 4 ಬ್ರಾಕೆಟ್ ಅಲ್ಲಿ ಉಳಿಯುತ್ತೆ. ಈಗ ಇವು ಎರಡರಲ್ಲಿ x ಮೈನಸ್ 4 ಕಾಮನ್ ಇದೆ, ಅದನ್ನು ಬ್ರಾಕೆಟ್ನಿಂದ ಹೊರಗೆ ತೆಗೆದುಕೊಂಡ್ರೆ ಬ್ರಾಕೆಟ್ ಅಲ್ಲಿ x ಪ್ಲಸ್ 2 ಉಳಿಯುತ್ತೆ. ಇದು ನಾವು x ಮೈನಸ್ 4 ಈಕ್ವಲ್ ಟು 0 ಅಥವಾ x ಪ್ಲಸ್ 2 ಈಕ್ವಲ್ ಟು 0 ಅಂತ ಬರ್ಕೊಳ್ಳೋಣ. ಇಲ್ಲಿ x ಬೆಲೆ ಮೈನಸ್ 4 ಬಲಭಾಗಕ್ಕೆ ತೆಗೆದುಕೊಂಡ್ಬಂದ್ರೆ ಪ್ಲಸ್ 4 ಆಗುತ್ತೆ, ಹಾಗಾಗಿ x ಈಕ್ವಲ್ ಟು 4 ಆಗುತ್ತೆ. ಇಲ್ಲಿ ಪ್ಲಸ್ 2 ಬಲಭಾಗಕ್ಕೆ ತೆಗೆದುಕೊಂಡ್ಬಂದ್ರೆ ಮೈನಸ್ 2 ಆಗುತ್ತೆ, x ಈಕ್ವಲ್ ಟು ಮೈನಸ್ 2 ಆಗುತ್ತೆ. ಅಂದರೆ ಇಲ್ಲಿ ನಮಗೆ ಶೂನ್ಯತೆಗಳು 4 ಮತ್ತು ಮೈನಸ್ 2 ಆಗುತ್ತೆ. ಅವುಗಳನ್ನು ನಾವು ಒಂದನ್ನು ಅಲ್ಫಾ ಅಂತ ತಗೊಳ್ಳೋಣ, ಒಂದು ಬೀಟಾ ಅಂತ ತೆಗೆದುಕೊಳ್ಳೋಣ. ಈಗ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನಿದೆ ಅಂದ್ರೆ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಾವು ಈ ಬಹುಪದೋಕ್ತಿಯ ಎ ಬಿ ಸಿ ಗಳನ್ನ ಬರ್ಕೊಳ್ಳೋಣ. ಅಂದ್ರೆ ಸಹಗುಣಕಗಳನ್ನ ಎಕ್ಸ್ ಸ್ಕ್ವೇರ್ ನ ಸಹಗುಣಕ 1 ಇದೆ, ಎ 1 ಇದೆ, ಅದೇ ರೀತಿ ಬಿ ಮೈನಸ್ 2 ಇದೆ, ಸಿ ಮೈನಸ್ 8 ಆಗುತ್ತೆ. ಇಲ್ಲಿ ನಮಗೆ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಗೊತ್ತಿದೆ. ಅಂದ್ರೆ ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಎ ಆಗುತ್ತೆ. ಇಲ್ಲಿ ಎಡಭಾಗ ಮತ್ತು ಬಲಭಾಗ ಉತ್ತರ ಸಮ ಬರಬೇಕು, ಆಗ ನಾವು ತಾಳೆ ನೋಡಿದ್ದು ಸರಿ ಇದೆ ಅಂತ ಆಗುತ್ತೆ. ಇಲ್ಲಿ ಅಲ್ಫಾ 4 ಇದೆ, ಬೀಟಾ ಮೈನಸ್ 2 ಇದೆ, 4 ಮೈನಸ್ 2 ಅಂತ ತುಂಬಿಕೊಳ್ಳೋಣ. ಇಲ್ಲಿ 4ರಲ್ಲಿ 2 ಕಳೆದ್ರೆ 2 ಬರುತ್ತೆ. ಅದೇ ರೀತಿ ಬಲಭಾಗದಲ್ಲಿ ಬಿ ಏನಿದೆ ಅಂದ್ರೆ ಮೈನಸ್ 2 ಇದೆ, ಮೈನಸ್ ಆಫ್ ಮೈನಸ್ 2 ಬೈ ಎ 1 ಇದೆ, ಬೈ 1 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 ಬೈ 1 ಅಂದ್ರೆ 2 ಆಗುತ್ತೆ. ಅಂದ್ರೆ ಇಲ್ಲಿ ಎಡಭಾಗದಲ್ಲಿ 2 ಮತ್ತು ಬಲಭಾಗದಲ್ಲಿ 2 ಇದೆ, ಹಾಗಾಗಿ 2 ಈಕ್ವಲ್ ಟು 2 ಆಗಿರುತ್ತೆ. ಅದೇ ರೀತಿಯಾಗಿ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ ಆಗಿರುತ್ತೆ. ಇಲ್ಲಿ ಅಲ್ಫಾ 4, ಬೀಟಾ ಮೈನಸ್ 2 ಇದೆ, 4 ಇಂಟು ಮೈನಸ್ 2 ಅಂದರೆ ಮೈನಸ್ 8 ಆಗುತ್ತೆ. ಅದೇ ರೀತಿಯಾಗಿ ಬಲಭಾಗದಲ್ಲಿ ಸಿ ಮೈನಸ್ 8 ಇದೆ, ಎ 1 ಇದೆ, ಎ ಮೈನಸ್ 8 ಬೈ 1 ಅಂದರೆ ಮೈನಸ್ 8. ಇಲ್ಲಿ ಕೂಡ ಮೈನಸ್ 8 ಈಕ್ವಲ್ ಟು ಮೈನಸ್ 8 ಆಗಿದೆ. ಮಕ್ಕಳೇ, ಇದೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಆಯ್ಕೆ ಇರುವಂಥ ಪ್ರಶ್ನೆ.
ಅದು ಈ ರೀತಿಯಾಗಿದೆ. ಶೂನ್ಯತೆಗಳ ಮೊತ್ತ 7 ಮತ್ತು ಗುಣಲಬ್ಧ 12 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಅಂದ್ರೆ ನಮಗೆ ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಬಳಸಿಕೊಂಡು ಮೊದಲು ವರ್ಗ ಬಹುಪದೋಕ್ತಿಯನ್ನು ಬರ್ಕೋಬೇಕು, ನಂತರದಲ್ಲಿ ಶೂನ್ಯತೆಗಳನ್ನು ಕಂಡುಹಿಡಬೇಕು ಮಕ್ಕಳೇ. ಇಲ್ಲಿ ಶೂನ್ಯತೆಗಳ ಮೊತ್ತವನ್ನು ನಾವು ಈ ರೀತಿ ಬರ್ಕೊಳ್ಳೋಣ. ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 7, ಅದೇ ರೀತಿಯಾಗಿ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು 12 ಆಗುತ್ತೆ. ಇಲ್ಲಿ ನಾವು ಒಂದು ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪವನ್ನು ಈ ರೀತಿಯಾಗಿ ಬರ್ಕೊಂಡ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಬ್ರಾಕೆಟ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂತ ಇದೆ. ಈಗ ನಾವಿಲ್ಲಿ ಅಲ್ಫಾ ಪ್ಲಸ್ ಬೀಟಾ ಗೊತ್ತಿದೆ, ಅಲ್ಫಾ ಇಂಟು ಬೀಟಾ ಗೊತ್ತಿದೆ, ಅದರ ಬೆಲೆಯನ್ನು ಈ ಇದರಲ್ಲಿ ಹಾಕೊಳ್ಳೋಣ. ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ 7 ಇದೆ, 7x ಪ್ಲಸ್ ಅಲ್ಫಾ ಇಂಟು ಬೀಟಾ 12 ಇದೆ, 12 ತುಂಬಿದ್ದೀವಿ. ಅಂದರೆ ನಮಗೆ ಬೇಕಾಗಿರುವಂಥ ವರ್ಗ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12. ಈಗ ನಾವು ಇದರ ಶೂನ್ಯತೆಗಳನ್ನು ಕಂಡುಹಿಡಿಯೋಣ. ಇಲ್ಲಿ ನಮಗೆ ಎಕ್ಸ್ ಸ್ಕ್ವೇರ್ನ ಸಹಗುಣಕ 1 ಇದೆ, ಸಿ 12 ಇದೆ, 12 ಮತ್ತು 1 ಗುಣಿಸಿದರೆ ನಮಗೆ 12 ಬರುತ್ತೆ. ಈಗ ಇದನ್ನು ನಾವು ಮಧ್ಯಪದವನ್ನು ವಿಭಜಿಸಬೇಕು. ವಿಭಜಿಸುವುದು ಯಾವ ರೀತಿಯಪ್ಪ ಅಂತಂದರೆ ಇವೆರಡು ಗುಣಾಕಾರ ಮಾಡಿದ್ರೆ 12 ಬರಬೇಕು, ಕೂಡಿಸಿದರೆ ಅಥವಾ ಕಳೆದ್ರೆ ನಮಗೆ -7 ಬರಬೇಕು. ಅಂಥ ಸಂಖ್ಯೆ ಯಾವುದಪ್ಪ ಅಂದರೆ 4 ಮತ್ತು 3. ನೋಡಿರಿ, 4 ಇಂಟು 3 12 ಆಗುತ್ತೆ. ಬಟ್ ಇಲ್ಲಿ ನಮಗೆ 4 ಪ್ಲಸ್ 3 7 ಆಗುತ್ತೆ, ನಮಗೆ ಬೇಕಾಗಿದ್ದು -7. ಹಾಗಾಗಿ ನಾವಿಲ್ಲಿ ಇದನ್ನು -4 -3 ಅಂತ ಬರ್ಕೊಳ್ಳೋಣ. ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 12. 4 -3 ಅನ್ನು ಕೂಡಿದ್ರೆ -7 ಬರುತ್ತೆ. ಈಗ 7x ಜಾಗದಲ್ಲಿ -7x ಜಾಗದಲ್ಲಿ -4x ಮತ್ತು -3x ಅನ್ನು ಬರ್ಕೋಬೇಕು. ಈಗ ಎಕ್ಸ್ ಸ್ಕ್ವೇರ್ ಮೈನಸ್ 4x ಅನ್ನು ಒಂದು ಗುಂಪಾಗಿ ಮಾಡ್ಕೊಳ್ರಿ, -3x ಪ್ಲಸ್ 12 ಅನ್ನು ಒಂದು ಗುಂಪಾಗಿ ಬರ್ಕೊಂಡು ಈಗ ಕಾಮನ್ ತೆಗೆದುಕೊಳ್ಳೋಣ. ಇಲ್ಲಿ x ಅನ್ನು ಕಾಮನ್ ತೆಗೆದುಕೊಂಡ್ರೆ x -4 ಒಳಗಡೆ ಉಳಿಯುತ್ತೆ. ಅದೇ ರೀತಿ ಇಲ್ಲಿ 3 ಕಾಮನ್ ತೆಗೆದುಕೊಂಡ್ರೆ ಬ್ರಾಕೆಟ್ ಒಳಗಡೆ x -4 ಆಗುತ್ತೆ. ಇಲ್ಲಿ ನೀವು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ 12 ಇದೆ, ಹಾಗಾಗಿ ಇಲ್ಲಿ ಸರಿ ನೋಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇದನ್ನು ಕ್ರಾಸ್ ಚೆಕ್ ಮಾಡ್ಕೋಬೇಕು ಮಕ್ಕಳೇ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ x -4 ಇದೆ, ಕಾಮನ್ ತೆಗೆದುಕೊಂಡ್ರೆ x -3 ಉಳಿಯುತ್ತೆ. ನೆಕ್ಸ್ಟ್ x -4 ಈಕ್ವಲ್ ಟು 0 ಅಥವಾ x -3 ಈಕ್ವಲ್ ಟು 0 ಆಗುತ್ತೆ. ಇಲ್ಲಿ x ಇಸ್ ಈಕ್ವಲ್ ಟು 4 ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ x ಇಸ್ ಈಕ್ವಲ್ ಟು 3 ಆಗುತ್ತೆ. ಅಂದರೆ -3 ಬಲಭಾಗಕ್ಕೆ ಬಂದರೆ +3 ಆಗುತ್ತೆ. ಇಲ್ಲಿ ನಮಗೆ ಬೇಕಾಗಿರುವಂಥ ಶೂನ್ಯತೆಗಳು ಒಂದು ಅಲ್ಫಾ 4, ಇನ್ನೊಂದು ಬೀಟಾ 3 ಆಗಿರುತ್ತೆ ಮಕ್ಕಳು. ನೆಕ್ಸ್ಟ್ 26ನೇ ಪ್ರಶ್ನೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇಳಿದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ ಅಂತಿದೆ. ಮಕ್ಕಳಿದು ಪ್ರಮೇಯ 10.2 ಇದೆ. ಇದು ನೀವು ಅಭ್ಯಾಸ ಮಾಡಿರ್ತೀರಿ, ಹಾಗಾಗಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ. ನೆಕ್ಸ್ಟ್ ಪ್ರಶ್ನೆಗೆ ನೇರವಾಗಿ ಹೋಗೋಣ. 27ನೇ ಪ್ರಶ್ನೆ, ಎ ಆಫ್ 1 -5 ಮತ್ತು ಬಿ ಆಫ್ -4 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು x ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಮಕ್ಕಳಲ್ಲಿ ಈ ಎ ಮತ್ತು ಬಿ ಎರಡು ಬಿಂದುಗಳನ್ನು ಸೇರಿಸುವಂಥ ರೇಖಾಖಂಡ x ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಅಂತ ಅಂದರೆ ಎ ಮತ್ತು ಬಿ ಅನ್ನು ಸೇರಿಸತಕ್ಕಂಥ ರೇಖಾಖಂಡ ಏನಂದರೆ x ಅಕ್ಷದ ಮೇಲೆ ಹಾದು ಹೋಗುತ್ತೆ. ಹಾಗಾದರೆ x ಅಕ್ಷದ ಮೇಲೆ ಇರ್ತಕ್ಕಂಥ ಬಿಂದು ಏನಾಗಿರುತ್ತೆ ನೋಡಿ, ನಮಗೆ x ಅಕ್ಷದ ಮೇಲೆ ಬಿಂದು ಯಾವಾಗಲೂ y 0 ಆಗಿರುತ್ತೆ, x ಬೆಲೆ ಇರುತ್ತೆ. ಅಂದರೆ ಇದು x 0 ಆಗಿರುತ್ತೆ. ಹಾಗೆ ನಾವಿಲ್ಲಿ ಈ ರೀತಿ ಬರ್ಕೊಳ್ಳೋಣ. ಇದನ್ನು ಮೊದಲನೇದನ್ನು 1 - 5 ನಾವೇನು ಮಾಡೋಣ, x1 y1 ಅಂತ ತೆಗೆದುಕೊಳ್ಳೋಣ. -4 5 x2 y2 ಅಂತ ತೆಗೆದುಕೊಳ್ಳೋಣ. ಇನ್ನೊಂದು ನಾವು x ಅಕ್ಷದ ಮೇಲಿನ ಬಿಂದುವನ್ನು p ಆಫ್ xy ಅಂತ ತಗೊಳ್ಳೋಣ. ಅದರ x 0 ಆಗಿರಲಿ. ನಾವಿಲ್ಲೀಗ ಅನುಪಾತವನ್ನು ಕಂಡುಹಿಡಬೇಕಾಗಿದೆ, m1 m2 ಅನ್ನು ಕಂಡುಹಿಡಬೇಕಾಗಿದೆ. ಹಾಗಾಗಿ ನಾವಿಲ್ಲಿ ಭಾಗ ಪ್ರಮಾಣ ಸೂತ್ರವನ್ನು ಬರ್ಕೊಳ್ಳೋಣ. p ಆಫ್ xy ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 m1 ಇಂಟು y2 ಪ್ಲಸ್ m2 ಇಂಟು y1 ಡಿವೈಡೆಡ್ ಬೈ m1 ಪ್ಲಸ್ m2. ಇಲ್ಲಿ ನಮಗೆ y ಬೆಲೆ ಇದು x ಆಗಿರುತ್ತೆ, ಇದು y ಆಗಿರುತ್ತೆ. ನಮಗಿಲ್ಲೀಗ y ಬೆಲೆಯನ್ನು ತೆಗೆದುಕೊಳ್ಳೋಣ.
ಯಾಕಂತಂದರೆ ನಮಗೆ ಇಲ್ಲಿ ಈಗಾಗಲೇ ಗೊತ್ತಿದ್ದು ಇದು ಎಕ್ಸ್ ಇರುತ್ತೆ, ಇದು y 0 ಆಗಿರುತ್ತೆ. ಹಾಗಾಗಿ ನಾವು ಏನು ಮಾಡೋಣಪ್ಪ ಅಂತಂದರೆ y ಬೆಲೆ ಗೊತ್ತಿರೋದ್ರಿಂದ ನಾವು y ಮತ್ತು y ಅನ್ನು ಈಕ್ವಲ್ ಮಾಡ್ಕೊಳ್ಳೋಣ. y ಈಕ್ವಲ್ ಟು m1 ಇಂಟು y2 ಪ್ಲಸ್ m12 ಇಂಟು y1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ. ಈಗ ನಾವು y ಬೆಲೆ 0 ಅಂತ ತುಂಬಿಕೊಳ್ಳೋಣ, ಯಾಕಂದರೆ x ಅಕ್ಷದ ಮೇಲೆ y 0 ಆಗಿರುತ್ತೆ. ನೆಕ್ಸ್ಟು y2 ಬೆಲೆ ತುಂಬಿಕೊಳ್ಳೋಣ, 5 ಇದೆ, ಇಲ್ಲಿದೆ 5. ನೆಕ್ಸ್ಟು y1 ಮೈನಸ್ 5 ಇದೆ ಅಂತ ತುಂಬಿಕೊಳ್ಳೋಣ. ನೆಕ್ಸ್ಟ್ ಈಗ m1 ಇದೆ ಇಂಟು 5 ಅಂದರೆ 5 m1, ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 5 m2 ಆಗುತ್ತೆ. ಈ m1 ಪ್ಲಸ್ m2 ಅನ್ನು ಎಡಭಾಗಕ್ಕೆ ತೆಗೆದುಕೊಂಡ್ರೆ ಇಂಟು 0 ಆಗಿರುತ್ತೆ, ಇಂಟು 0 ಅಂದರೆ ಟೋಟಲ್ ಆಗಿ 0 ಆಗುತ್ತೆ. ಹಾಗಾಗಿ ಇಲ್ಲಿ 0 ಬರೆದಿದ್ದೀನಿ. ಈಗ ನೀವೇನು ಮಾಡೋಣಪ್ಪ ಅಂದರೆ ಈ ಮೈನಸ್ 5 m2 ಅನ್ನು ಎಡಭಾಗಕ್ಕೆ ತೆಗೆದುಕೊಂಬಂದರೆ ಅದು 5 m1 ಈಕ್ವಲ್ ಟು 5 m2 ಆಗುತ್ತೆ. ಈಗ ನೀವು m1 ಬರ್ಕೊಂಡು m2 ಅನ್ನು ಎಡಭಾಗಕ್ಕೆ ತೆಗೆದುಕೊಂಬಂದರೆ ಬೈ m2 ಆಗುತ್ತೆ, ಈಕ್ವಲ್ ಟು 5 ಇಲ್ಲೇ ಉಳಿದು ಈ 5ಅನ್ನು ಈ ಕಡೆ ತೊಗೊಂಬಂದರೆ ನಮಗೆ ಬೈ 5 ಆಗುತ್ತೆ. ಈಗ 5 ಕ್ಯಾನ್ಸಲ್ ಆದರೆ ನಮಗೆ ಉತ್ತರ 1/1 ಆಗುತ್ತೆ. ಹಾಗಾಗಿ m1 ಅನುಪಾತ m2 ಈಕ್ವಲ್ ಟು 1 ಅನುಪಾತ 1 ಆಗಿರುತ್ತೆ. ಈಗ ನಾವು ಅನುಪಾತವನ್ನು ಕಂಡಿದ್ವಿ. ನೆಕ್ಸ್ಟು ವಿಭಾಗಿಸುವ ಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ನಾವು ಪಿ ಆಫ್ ಎಕ್ಸ್ ವೈ ಬೆಲೆಯನ್ನು ಕಂಡುಹಿಡಬೇಕು. ಈಗಾಗಲೇ y ಬೆಲೆ 0 ಅಂತ ಗೊತ್ತಿದೆ, ನಮಗೆ ಬೇಕಾಗಿರುವಂಥದ್ದು x ಮಾತ್ರ. ಹಾಗಾಗಿ ನಾವು ಏನು ಮಾಡೋಣಪ್ಪ ಅಂದರೆ ಈ x ಮತ್ತು x ಅನ್ನು ಈಕ್ವಲ್ ಮಾಡ್ಕೊಳ್ಳೋಣ. x ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ. ಈಗ ನಾವೇನು ಮಾಡೋಣಪ್ಪ ಅಂದರೆ ನಮಗಿಲ್ಲಿ x2 x1 ಗೊತ್ತಿದೆ, ಜೊತೆಗೆ m1 m2 ಕೂಡ ಗೊತ್ತಿದೆ. ಅವುಗಳನ್ನು ಈ ಸೂತ್ರದಲ್ಲಿ ತುಂಬ್ತಾ ಹೋಗೋಣ. ಇಲ್ಲಿ m1 ಒಂದಿದೆ, m2 ಕೂಡ ಒಂದಿದೆ, 1 ಪ್ಲಸ್ 1. ಅದೇ ರೀತಿ x2 ಮೈನಸ್ 4 ಇದೆ, x1 ಒಂದಿದೆ, ಅದನ್ನು ತುಂಬಿಕೊಳ್ಳೋಣ. ಇಲ್ಲಿ 1 ಇಂಟು ಮೈನಸ್ 4 ಮೈನಸ್ 4 ಆಗುತ್ತೆ, ಪ್ಲಸ್ 1 ಇಂಟು 1 1 ಇದೆ, 1 ಪ್ಲಸ್ 1 2 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ 4ರಲ್ಲಿ 1ಅನ್ನು ಕಳೆದ್ರೆ ಮೈನಸ್ 3 ಉಳಿಯುತ್ತೆ, ಬೈ 2 ಆಗುತ್ತೆ. ಅಂದರೆ ಎಕ್ಸ್ ಈಕ್ವಲ್ ಟು ಮೈನಸ್ 3/2 ಆಗುತ್ತೆ. ಹಾಗಾಗಿ ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಏನಾಗುತ್ತೆ ಅಂದರೆ ಎಕ್ಸ್ ಜಾಗದಲ್ಲಿ ಮೈನಸ್ 3/2 ಅಂತ ತುಂಬಿಕೊಳ್ಳೋಣ, y 0 ಆಗಿರುತ್ತೆ. ಅಂದರೆ ಮೈನಸ್ 3/2 0 ಆಗಿರುತ್ತೆ ಮಕ್ಕಳು. ನೆಕ್ಸ್ಟ್ 28ನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಡಿ ಸಿ ಈಕ್ವಲ್ ಟು ಕೋನ ಬಿ ಎ ಸಿ ಆಗುವಂತೆ ಡಿ ಯು ಬಿ ಸಿಯ ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದರೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಸಿ ಡಿ ಎಂದು ಸಾಧಿಸಿ ಅಂತ. ಮಕ್ಕಳೇ ಇಲ್ಲೊಂದು ಎ ಬಿ ಸಿ ಅನ್ನುವ ತ್ರಿಭುಜ, ಇದು ಎ ಬಿ ಸಿ ಎನ್ನುವ ತ್ರಿಭುಜ. ಇಲ್ಲಿ ಕೋನ ಎ ಡಿ ಸಿ ಈಕ್ವಲ್ ಟು ಕೋನ ಬಿ ಎ ಸಿ ಆಗುವಂತೆ ಬಿ ಸಿಯ ಮೇಲೆ ಡಿ ಬಿಂದು, ಈ ಬಿಂದುವನ್ನು ನಾವು ಡಿ ಅಂತ ತೆಗೆದುಕೊಳ್ಳೋಣ. ಯಾವ ರೀತಿಯಾಗಿರುತ್ತೆ ಅಂದರೆ ಇದು ಕೋನ ಎ ಡಿ ಸಿ ಅಂದರೆ ಈ ಕೋನ ಮತ್ತು ಕೋನ ಬಿ ಎ ಸಿ ಸಮ ಆಗಿರುವಂತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಾವು ಇಲ್ಲೇನು ಸಾಧಿಸಬೇಕಾಗಿದೆ ಅಂದರೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಸಿ ಡಿ ಅಂತ ಸಾಧಿಸಬೇಕು ಮಕ್ಕಳು. ಇಲ್ಲಿ ನಮಗೆ ಎರಡು ತ್ರಿಭುಜ ಸಿಗುತ್ತೆ, ತ್ರಿಭುಜ ಎ ಡಿ ಸಿ ಮತ್ತು ತ್ರಿಭುಜ ಬಿ ಎ ಸಿ. ಈ ಎರಡು ತ್ರಿಭುಜಗಳಲ್ಲಿ ಕೋನ ಎ ಡಿ ಸಿ ಈಕ್ವಲ್ ಟು ಕೋನ ಬಿ ಎಸ್ ಸಿ ಆಗಿರುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಯಾಕೆಂದ್ರೆ ದತ್ತ ಅಂತ ಬರ್ಕೊಂಡಿದ್ದೀವಿ ಮಕ್ಕಳು, ಇದು ಗೊತ್ತಾಗಿರ್ಬೇಕು. ನೆಕ್ಸ್ಟ್ ಕೋನ ಎ ಸಿ ಡಿ, ಈ ತ್ರಿಭುಜದಲ್ಲಿ ಎ ಡಿ ಸಿ ತ್ರಿಭುಜದಲ್ಲಿ ಎ ಸಿ ಡಿ ಈ ತ್ರಿಭುಜ. ನೆಕ್ಸ್ಟ್ ಬಿ ಸಿ ಎ ಅಂದ್ರೆ ಎ ಬಿ ಸಿ ತ್ರಿಭುಜದಲ್ಲಿ ಮತ್ತೆ ಸಿ ಕೋನ. ಇದು ಎರಡೂ ತ್ರಿಭುಜಗಳಿಗೂ ಸಾಮಾನ್ಯ ಕೋನ ಆಗಿರುತ್ತೆ, ಹಾಗಾಗಿ ಇದು ಎರಡು ಸಮ ಇರುತ್ತೆ. ಹಾಗಾಗಿ ಯಾಕೆಂದ್ರೆ ಇದು ಉಭಯ ಸಾಮಾನ್ಯ ಅಂತ ಬರ್ತಿದ್ದೀನಿ. ಇಲ್ಲಿ ನಮಗೆ ಎರಡೂ ತ್ರಿಭುಜದಲ್ಲಿ ಎರಡು ಕೋನಗಳು ಸಮ, ಅನುರೂಪ ಕೋನಗಳು ಸಮ ಆಗಿದೆ. ಹಾಗಾಗಿ ಈ ಎರಡೂ ತ್ರಿಭುಜಗಳು ಕೋನ ನಿರ್ಧಾರಕ ಗುಣದ ಆಧಾರದ ಮೇಲೆ ನಾವು ಎರಡೂ ತ್ರಿಭುಜಗಳನ್ನು ಸಮರೂಪ ತ್ರಿಭುಜಗಳಂತ ಬರಿತೀವಿ ಮಕ್ಕಳೇ. ತ್ರಿಭುಜ ಎ ಡಿ ಸಿ ಸಮರೂಪ ತ್ರಿಭುಜ ಬಿ ಎ ಸಿ, ಏಕೆಂದರೆ ಕೋನ ನಿರ್ಧಾರಕ ಗುಣ. ಇಲ್ಲಿ ನಮಗೆ ಈ ಎ ಡಿ ಸಿ ಮತ್ತು ಬಿ ಎ ಸಿ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಕೂಡ ಸಮಾನುಪಾತದಲ್ಲಿ ಇರುತ್ತೆ ಅಂತ ನಮಗೆ ಪ್ರಮೇಯದಲ್ಲಿ ಕಲ್ತಿದ್ವಿ. ಅದನ್ನ ನಾವಿಲ್ಲಿ ಅಪ್ಲೈ ಮಾಡಿದ್ರೆ ನೋಡ್ರಿ, ಮೊದಲನೇ ತ್ರಿಭುಜ ಎ ಡಿ ಸಿ ತ್ರಿಭುಜದಲ್ಲಿ ಎ ಸಿ ಅನ್ನು ತೆಗೆದುಕೊಂಡ್ರೆ ಅದಕ್ಕೆ ಅನುರೂಪ ಬಾಹು ಯಾವುದಾಗಿರುತ್ತಪ್ಪ ಅಂತಂದ್ರೆ ಬಿ ಸಿ ಆಗಿರುತ್ತೆ. ಹಾಗಾಗಿ ಎ ಸಿ ಬೈ ಬಿ ಸಿ. ನೆಕ್ಸ್ಟ್
ಸಿ ಡಿ, ಈ ಎ ಡಿ ಸಿ ತ್ರಿಭುಜದಲ್ಲಿ ಸಿ ಡಿ ಇದಕ್ಕೆ ಅನುರೂಪ ಬಾಹುವು ಎ ಬಿ ಸಿ ಬಿ ಎ ಸಿ ತ್ರಿಭುಜದಲ್ಲಿ ಎ ಸಿ ಆಗಿರುತ್ತೆ. ಹಾಗಾಗಿ ನಾವು ಸಿ ಡಿ ಬೈ ಎ ಸಿ ಅಂತ ಬರೆದಿದ್ವಿ. ಏಕೆಂದರೆ ಇದು ಸ3 ಅಬಾಹು ಅಂದರೆ ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಅಂತ ಅರ್ಥ. ಇಲ್ಲಿ ನಾವು ಓರೆ ಗುಣಾಕಾರ ಮಾಡಿದ್ರೆ ಎ ಸಿ ಇಂಟು ಎ ಸಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಸಿ ಡಿ ಆಗಿರುತ್ತೆ. ಇಷ್ಟೇ ಮಕ್ಕಳಿಗೆ ಅತಿ ಚಿಕ್ಕವಾದಂಥ ಒಂದು ಉತ್ತರ ಆಗಿರುತ್ತೆ, ಬಹಳ ಸುಲಭವಾಗಿರತಕ್ಕಂಥ ಉತ್ತರ ಇದು. ನೆಕ್ಸ್ಟ್ 29ನೇ ಪ್ರಶ್ನೆ, ತ್ರಿಕೋನಮಿತಿಯ ಪ್ರಸ್ತಾವನೆ ಮೇಲೆ ಇರತಕ್ಕಂಥ ಪ್ರಶ್ನೆ. ಇಲ್ಲಿ 2 ಪ್ರಶ್ನೆಗಳು ಇರುತ್ತೆ, ನಿಮಗೆ ಆಯ್ಕೆ ಇರುತ್ತೆ, ಯಾವುದಾದ್ರೂ ಒಂದನ್ನು ನೀವು ಬಿಡಿಸಬೇಕು. ನಾವಿಲ್ಲಿ 2 ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ಮೊದಲನೇ ಪ್ರಶ್ನೆ ನೋಡೋಣ. ಸೈನ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಈಕ್ವಲ್ ಟು ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಈಕ್ವಲ್ ಟು ಕಾಟ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಇಂಟು ಕೊಸೆಕೆಂಟ್ ಥೀಟಾ ಎಂದು ಸಾಧಿಸಿ ಅಂತ ಹೇಳಿದ್ರೆ, ನಾವು ಮೊದಲಿಗೆ LHS ತೆಗೆದುಕೊಳ್ಳೋಣ. LHS ಈಕ್ವಲ್ ಟು ಸೈನ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ಇಲ್ಲಿ ನಾವು ಎರಡರ ಲಸ ತೆಗೆದುಕೊಳ್ಳೋಣ. ಲಸ ತೆಗೆದುಕೊಂಡ್ರೆ ನಮಗೆ 1 ಮೈನಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಆಗುತ್ತೆ. ನೆಕ್ಸ್ಟ್ ನಾವು ಇದನ್ನು ಓರೆ ಗುಣಾಕಾರ ಮಾಡ್ಕೊಳ್ಳೋಣ. ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಆಗಿರುತ್ತೆ. ಇಲ್ಲಿ ನಾವು ಈ ಸೈನ್ ಥೀಟಾದಿಂದ ಗುಣಾಕಾರ ಮಾಡೋಣ. ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಆಗುತ್ತೆ, ಪ್ಲಸ್ ಟ್ಯಾನ್ ಥೀಟಾ ಇಂಟು 1 ಟ್ಯಾನ್ ಥೀಟಾ ಪ್ಲಸ್ ಇಂಟು ಮೈನಸ್ ಮೈನಸ್ ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ, ಇಲ್ಲಿ ಇದು ನಮಗೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇದೆ, ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಎ ಅಂದರೆ 1 ಸ್ಕ್ವೇರ್ ಅಂದರೆ 1 ಮೈನಸ್ ಬಿ ಅಂದರೆ ಕಾಸ್ ಇದೆ, ಕಾಸ್ ಸ್ಕ್ವೇರ್ ಥೀಟಾ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋತೀವಿ ಇಲ್ಲಿ. ನೆಕ್ಸ್ಟ್ ನಾವು ಇಲ್ಲಿ ಈಗ ಸೈನ್ ಥೀಟಾ ಆಸ್ ಇಟ್ ಇಸ್ ಬರ್ಕೊಳ್ಳೋಣ. ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅದನ್ನು ಆಸ್ ಇಟ್ ಇಸ್ ಬರ್ಕೊಳ್ಳೋಣ. ಇಲ್ಲಿ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಕೇವಲ ಟ್ಯಾನ್ ಥೀಟಾ ಇದೆಯಲ್ಲ, ಇದನ್ನು ನಾವು ಸೈನ್ ಬೈ ಕಾಸ್ ಅಂತ ಬರ್ಕೊಳ್ಳೋಣ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಕಾಸ್ ಥೀಟಾ ಮತ್ತು ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಈ ಉಳಿಯುವಂಥದ್ದು ಇಲ್ಲಿ ಸೈನ್ ಥೀಟಾ ಇದೆ. ಈ ಮೈನಸ್ ಸೈನ್ ಥೀಟಾ ಮತ್ತು ಈ ಪ್ಲಸ್ ಸೈನ್ ಥೀಟಾ ಏನಾಗುತ್ತೆ ಅಂದರೆ 0 ಆಗಿರುತ್ತೆ. ಉಳಿಯುವಂಥದ್ದು ಕೇವಲ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ನಿತ್ಯ ಸಮೀಕರಣ 1 ಪ್ರಕಾರ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಆಗುತ್ತೆ. ಹಾಗಾಗಿ ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಆಗಿರುತ್ತೆ. ನೆಕ್ಸ್ಟ್ ನಾವು ಇದನ್ನು ಸಪ್ರೇಟ್ ಆಗಿ ಮಾಡ್ಕೊಳ್ಳೋಣ. ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಬೈ ಸೈನ್ ಸ್ಕ್ವೇರ್ ಥೀಟಾ. ಇಲ್ಲಿ ನಾವಿಲ್ಲಿ ಸೈನ್ ಥೀಟಾ ಮತ್ತು ಇಲ್ಲಿ ಒಂದು ಸೈನ್ ಥೀಟಾವನ್ನು ಕ್ಯಾನ್ಸಲ್ ಮಾಡೋಣ. ಉಳಿಯುವಂಥದ್ದು ಕಾಸ್ ಥೀಟಾ ಬೈ ಸೈನ್ ಥೀಟಾ ಉಳಿಯುತ್ತೆ, ಪ್ಲಸ್ ಈ ಟ್ಯಾನ್ ಥೀಟಾವನ್ನು ನಾವು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ಕೊಳ್ಳೋಣ ಇಂಟು 1 ಬೈ ಸೈನ್ ಸ್ಕ್ವೇರ್ ಥೀಟಾ ಅದೇ ಆಸ್ ಇಟ್ ಇಸ್ ಬರ್ಕೊಂಡಿದ್ವಿ. ಇಲ್ಲಿ ನಮಗೆ ಸೈನ್ ಥೀಟಾ ಮತ್ತು ಇಲ್ಲಿ ಒಂದು ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಉಳಿಯುವಂಥದ್ದು ಇಲ್ಲಿ ನೋಡ್ರಿ, ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂದರೆ ಕಾಟ್ ಥೀಟಾ ಆಗುತ್ತೆ, ಪ್ಲಸ್ 1 ಬೈ ಕಾಸ್ ಥೀಟಾ ಅಂದರೆ ಸೀಕೆಂಡ್ ಥೀಟಾ ಇಂಟು 1 ಬೈ ಸೈನ್ ಥೀಟಾ ಅಂದರೆ ಕೋಸೆಕೆಂಡ್ ಥೀಟಾ ಆಗುತ್ತೆ. ಇದು ನಮಗೆ RHS ಅಲ್ಲಿದೆ, ಹಾಗಾಗಿ ಈಕ್ವಲ್ ಟು RHS. ನೆಕ್ಸ್ಟ್ ಇದೇ ಪ್ರಶ್ನೆಯಲ್ಲಿ ಇನ್ನೊಂದು ಆಯ್ಕೆ ಇರುವಂಥ ಪ್ರಶ್ನೆ. ಕೋಸೆಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಬ್ರಾಕೆಟ್ ಟ್ಯಾನ್ ಎ ಪ್ಲಸ್ ಕಾಟ್ ಎ ಈಕ್ವಲ್ ಟು ಕಾಟ್ ಎ ಇಂಟು ಕೋಸೆಕೆಂಟ್ ಎ ಎಂದು ಸಾಧಿಸಿ ಅಂತ. ಇಲ್ಲಿ LHS ಅನ್ನು ಬರ್ಕೊಳ್ಳೋಣ. ಕೋಸೆಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಬ್ರಾಕೆಟ್ ಟ್ಯಾನ್ ಎ ಪ್ಲಸ್ ಕಾಟ್ ಎ. ಇಲ್ಲಿ ನಾವು ಕೋಸೆಕೆಂಟ್ ಎ ನಾವು 1 ಬೈ ಸೈನ್ ಎ ಅಂತ ಬರ್ಕೊಳ್ಳೋಣ. ಸೈನ್ ಎ ಆಸ್ ಇಟ್ ಇಸ್ ಆಗ ಬರ್ಕೊಳ್ಳೋಣ. ಇಲ್ಲಿ ಟ್ಯಾನ್ ಎ ಇರೋದನ್ನ ಸೈನ್ ಎ ಬೈ ಕಾಸ್ ಎ ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಕಾಟ್ ಎ ಇದನ್ನ ಕಾಸ್ ಎ ಬೈ ಸೈನ್ ಎ ಅಂತ ಬರ್ಕೊಳ್ಳೋಣ. ಈಗ ನಾವು ಎರಡರ ಕಡೆ ಲಸ ತೆಗೆದುಕೋಬೇಕು. ಇಲ್ಲಿ ಸೈನ್ ಎ ಕೆಳಗಡೆ ಏನಿಲ್ಲ ಅಂದರೆ 1 ಇರುತ್ತೆ. ಸೈನ್ ಎ ಮತ್ತು ಈ 1ರ ಲಸ ಸೈನ್ ಎ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಒರೆ ಗುಣಾಕಾರ ಮಾಡಬೇಕು. 1 ಇಂಟು 1 1 ಆಗುತ್ತೆ, ಮೈನಸ್ ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಇಲ್ಲಿ ನಮಗೆ ಲಸ ಏನು ಸೈನ್ ಎ ಇಂಟು ಕಾಸ್ ಎ ಆಗುತ್ತೆ. ಇನ್ನು ಓರೆ ಗುಣಾಕಾರ ಮಾಡಬೇಕು. ಇಲ್ಲಿ ಸೈನ್ ಎ ಇಂಟು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಎ ಇಂಟು ಕಾಸ್ ಸ್ಕ್ವೇರ್ ಎ ಅಂತ ಬರೆದಿದ್ದೀವಿ. ನೆಕ್ಸ್ಟ್ ನಾವು ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ ಆಗಿರುತ್ತದೆ. ಅದನ್ನು ಕಾಸ್ ಸ್ಕ್ವೇರ್ ಎ ಬೈ ಸೈನ್ ಎ ಅಂತ ಬರ್ತೀವಿ.
ಇಲ್ಲಿ sin ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಅದರ ಬೆಲೆ 1 ಆಗಿರುತ್ತೆ. ನಿತ್ಯ ಸಮೀಕರಣ 1ರ ಪ್ರಕಾರ 1 ಅಂತ ಬರ್ಕೊಂಡಿವಿ. ಛೇದದಲ್ಲಿ ಆಸ್ ಇಟ್ ಇಸ್ ಅದನ್ನು ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಮಗೆ ಗುಣಾಕಾರ ಚಿಹ್ನೆ ಇರುತ್ತೆ. ಹಾಗಾಗಿ ನಾವು ಏನು ಮಾಡಬಹುದಪ್ಪ ಅಂದರೆ ಇಲ್ಲಿ ಈ ಕಾಸ್ ಎ ಒಂದು ಕಾಸ್ ಎ ಇಲ್ಲಿ ಒಂದು ಕಾಸ್ ಎ ನಾವು ಕ್ಯಾನ್ಸಲ್ ಮಾಡ್ಬೋದು. ಹಾಗಾದರೆ ಇಲ್ಲಿ ಬರೀ ಕಾಸ್ ಎ ಬೈ ಸೈನ್ ಎ ಉಳಿಯುತ್ತೆ. ಈ ಕಡೆ 1 ಬೈ ಸೈನ್ ಎ ಉಳಿಯುತ್ತೆ. ಕಾಸ್ ಎ ಬೈ ಸೈನ್ ಎ ಅಂದರೆ ಕಾಟ್ ಎ ಆಗುತ್ತೆ. ಇಂಟು 1 ಬೈ ಸೈನ್ ಎ ಅಂದರೆ ಅದರ ವಿಲೋಮ ಕೋಸಿಕೆಂಟ್ ಎ ಆಗಿರುತ್ತೆ. ಆದ್ದರಿಂದ RHS ಆಗಿರುತ್ತೆ. ನೆಕ್ಸ್ಟ್ 30ನೇ ಪ್ರಶ್ನೆ. ಇಲ್ಲಿ ಕೂಡ ನಿಮಗೆ 2 ಪ್ರಶ್ನೆಗಳಿರುತ್ತೆ, ಆಯ್ಕೆ ಇರುತ್ತೆ. ನೀವು ಯಾವುದಾದ್ರೂ ಒಂದನ್ನು ಬಿಡಿಸ್ಬೋದು. ಅದರಲ್ಲಿ ಮೊದಲನೇ ಪ್ರಶ್ನೆ, ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ. ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿರ್ತಾರೆ. ನಾವು ಸಿಗ್ಮಾ ಎಫ್ ಅನ್ನು ನಾವು ಬರ್ಕೋಬೇಕು, ಕೌಂಟ್ ಮಾಡಬೇಕು ಮಕ್ಕಳು. ಎಲ್ಲ ಆವೃತ್ತಿಗಳನ್ನು ಕೌಂಟ್ ಮಾಡಿದ್ರೆ 50 ಬರುತ್ತೆ. ಅದನ್ನು ಬರೆದಿದ್ದೇನೆ. ನೆಕ್ಸ್ಟ್ ನಾವು ಇದರ ಜೊತೆಗೆ ಇನ್ನೂ 2 ಕಾಲಮ್ಗಳನ್ನು ಹಾಕೋಬೇಕು, ಮಧ್ಯಬಿಂದು ಮತ್ತು ಇನ್ನೊಂದು ಎಫ್ ಇಂಟು ಎಕ್ಸ್ ಅಂತ. ಇಲ್ಲಿ 5 ಮತ್ತು 10ರ ಮಧ್ಯಬಿಂದು 5 ಆಗಿದೆ. 10 ಮತ್ತು 20ರ ಮಧ್ಯಬಿಂದು 15, 20 30ರ ಮಧ್ಯಬಿಂದು 25, 30 40ರ ಮಧ್ಯಬಿಂದು 35, 40 50ರ ಮಧ್ಯಬಿಂದು 45 ಆಗಿದೆ. ಇಲ್ಲಿ 4 ಇಂಟು 5 ಅಂದರೆ 20 ಆಗುತ್ತೆ. ನೆಕ್ಸ್ಟ್ ಎಫ್ ಎಕ್ಸ್ ಅಂದರೆ ಈ ಎಫ್ ಮತ್ತು ಎಕ್ಸ್ ಅನ್ನು ಗುಣಾಕಾರ ಮಾಡಿ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ 9 ಇಂಟು 15 135 ಆಗುತ್ತೆ. 15 ಇಂಟು 125 ಅಂದರೆ 375 ಆಗುತ್ತೆ. 14 ಇಂಟು 35 ಅಂದರೆ 490 ಆಗುತ್ತೆ. 8 ಇಂಟು 45 ಅಂದರೆ 360 ಆಗುತ್ತೆ. ಮಕ್ಕಳು ಎಲ್ಲ ಸಂಖ್ಯೆಗಳನ್ನು ನಾವು ಕೂಡಿದರೆ ನಮಗೆ ಒಟ್ಟು ಮೊತ್ತ 1380 ಆಗುತ್ತೆ. ಹಾಗಾಗಿ ಇದನ್ನು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಂತ ಬರಿತೀವಿ. ಇದನ್ನು ಸಿಗ್ಮಾ ಎಫ್ ಅಂತ ಟೋಟಲ್ ಆಗಿ ಇದನ್ನು ಎಫ್ ಎಷ್ಟಿದೆಪ್ಪ ಅಂದರೆ 50 ಇದೆ. ಈಗ ನಾವು ಸರಾಸರಿಯ ಸೂತ್ರ ಏನಾಗಿರುತ್ತೆ ಅಂದರೆ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್ ಆಗಿರುತ್ತೆ. ಈ ಸೂತ್ರದಲ್ಲಿ ನಾವು ಈಗಾಗಲೇ ಬರ್ಕೊಂಡಿದ್ದೀವಿ. ಸಿಗ್ಮಾ ಎಫ್ ಎಕ್ಸ್ ಇದೆ, ಜೊತೆಗೆ ಸಿಗ್ಮಾ ಎಫ್ ಇದೆ. ಇವುಗಳನ್ನು ನಾವು ಸೂತ್ರದಲ್ಲಿ ತುಂಬ್ಕೋಬೇಕು. 1380 ಬೈ 50. ಇಲ್ಲಿ 5 0 0 ಕ್ಯಾನ್ಸಲ್ ಆಗುತ್ತೆ. 138ಅನ್ನು 5ರಿಂದ ಭಾಗಿಸಿದ್ರೆ ನಮಗೆ 27.6 ಆಗುತ್ತೆ. ಹಾಗಾಗಿ ಈ ಆವೃತ್ತ ವಿತರಣಾ ಪಟ್ಟಿಯ ಸರಾಸರಿ 27.6 ಆಗಿರುತ್ತೆ ಮಕ್ಕಳು. ಇದೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಕೆಳಗಿನ ಆವೃತ್ತ ವಿತರಣಾ ಪಟ್ಟಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ. ಇಲ್ಲಿ ನಮಗೆ ಬಹುಲಕ ಸೂತ್ರ ಈಗಾಗಲೇ ಗೊತ್ತಿದೆ. ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ f1 ಮೈನಸ್ f2 ಡಿವೈಡೆಡ್ ಬೈ 2f1 ಮೈನಸ್ f0. ಸರಿ, ಇದು f1 ಮೈನಸ್ f0 ಡಿವೈಡೆಡ್ ಬೈ 2f1 ಮೈನಸ್ f0 ಮೈನಸ್ f2 ಇಂಟು ಬ್ರ್ಯಾಕೆಟ್ h ಅಂತ. ಈಗ ನಾವು ಸೂತ್ರದಲ್ಲಿ ಅಗತ್ಯವಿರುವಂಥ ಎಲ್ಲ ಅಂಶಗಳನ್ನು ಈ ಪಟ್ಟಿಯಲ್ಲಿ ಹುಡುಕೋಣ. ಮೊದಲು ನಾವೀಗ ಏನು ಮಾಡಬೇಕಪ್ಪ ಅಂತಂದರೆ ಆವೃತ್ತಿಯಲ್ಲಿ ಗರಿಷ್ಠ ಸಂಖ್ಯೆಯನ್ನು ಗುರುತಿಸ್ಕೋಬೇಕು. ದೊಡ್ಡ ಸಂಖ್ಯೆಯನ್ನು, ಅದು 7 ಆಗಿದೆ. ಹಾಗಾಗಿ ಇದಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಈ 8 ಏನಾಗಿರುತ್ತಪ್ಪ ಅಂತಂದರೆ ಇದು f1 ಆಗಿರುತ್ತೆ. ಅದರ ಹಿಂದಿನ ಸಂಖ್ಯೆ ಇದು f0 ಆಗಿರುತ್ತೆ. ನೆಕ್ಸ್ಟ್ ನಂಬರು ಅದು f2 ಆಗಿರುತ್ತೆ. ಈಗ ವರ್ಗಾಂತರ ಇರ್ತಕ್ಕಂಥ ಅಂದರೆ ಬಹುಲಕ ಇರತಕ್ಕಂಥ ವರ್ಗಾಂತರ ಇದೆಯಲ್ಲ, ಇದರ ಒಂದು ಕೆಳಮಿತಿ ಏನಾಗಿರುತ್ತೆ ಅಂದರೆ ಅದು 25 ಆಗಿರುತ್ತೆ. ಜೊತೆಗೆ ಇದರ ಗಾತ್ರ 25ರಲ್ಲಿ 30ಅನ್ನು ಕಳೆದ್ರೆ 35ರಲ್ಲಿ 25ಅನ್ನು ಕಳೆದ್ರೆ 10 ಆಗುತ್ತೆ. ಅದು h ಆಗಿರುತ್ತೆ. ಇವೆಲ್ಲಗಳನ್ನು ಸಪ್ರೇಟಾಗಿ ಬರ್ಕೊಂಡು ನಾನು ಇಲ್ಲಿಗೆ ಎಲ್ ಈಕ್ವಲ್ ಟು 25, f1 ಅಂದರೆ 8, f0 4, f2 7, h 10 ಅಂತ ಬರ್ಕೊಂಡಿದ್ದೀನಿ. ಎಲ್ಲ ಅಂಶಗಳನ್ನು ನಾವು ಸೂತ್ರದಲ್ಲಿ ತುಂಬಿಕೊಳ್ಳೋಣ. ಎಲ್ 25 ಇದೆ. ನೆಕ್ಸ್ಟ್ f1 8 ಇದೆ, f0 4 ಇದೆ. 2 ಇಂಟು f1 8 ಇದೆ, f0 4 ಇದೆ, f2 7 ಇದೆ, h 10 ಇದೆ. ಈಗ ನಾವು 25ಅನ್ನು ಹಾಗೆ ಬರ್ಕೊಳ್ಳೋಣ. 8ರಲ್ಲಿ 4ಅನ್ನು ಕಳೆದರೆ 4 ಬರುತ್ತೆ. 2 ಇಂಟು 8 16 ಆಗುತ್ತೆ. ಮೈನಸ್ 4 ಮೈನಸ್ 7 ಇಂಟು 10 ಆಸ್ ಇಟ್ ಇಸ್ ಬರ್ಕೊಳ್ಳೋಣ. ನೆಕ್ಸ್ಟ್ 25 ಪ್ಲಸ್ 4 ಆಸ್ ಇಟ್ ಇಸ್ ಬರ್ಕೊಳ್ಳೋಣ. 16ರಲ್ಲಿ 4ಅನ್ನು ಕಳೆದ್ರೆ 12 ಆಗುತ್ತೆ. 12ರಲ್ಲಿ 7ಅನ್ನು ಕಳೆದ್ರೆ 5 ಆಗುತ್ತೆ. ಇಂಟು 10 ಆಗಿರಲಿ. ಇಲ್ಲಿ 5 1 5 7 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 25 ಪ್ಲಸ್ 4 ಇಂಟು 2 ಅಂದರೆ 8 ಆಗುತ್ತೆ. 25 ಪ್ಲಸ್ 8 ಅಂದರೆ 25ಕ್ಕೆ 8ಅನ್ನು ಕೊಡಿದ್ರೆ ನಮಗೆ 33 ಆಗುತ್ತೆ. ಹಾಗಾಗಿ ಇದರ ಬಹುಲಕ ಎಷ್ಟಾಗುತ್ತೆ ಅಂದರೆ 33 ಆಗುತ್ತೆ. ಮಕ್ಕಳೇ, ನೀವು ಪರೀಕ್ಷೆಯಲ್ಲಿ ಕೇವಲ ನಮಗೆ ಈ ಟೇಬಲ್ ಹಾಕೋ ಅವಶ್ಯಕತೆ ಇರಲ್ಲ. ಸೂತ್ರವನ್ನು ಹಾಕಿ ಬೆಲೆಗಳನ್ನು ಬರ್ಕೊಂಡು ಲೆಕ್ಕವನ್ನು ಬಿಡಿಸಿದ್ರೆ ಸಾಕಾಗಿರುತ್ತೆ. ಇನ್ನು 31ನೇ ಪ್ರಶ್ನೆ. ಎ ಮತ್ತು ಬಿ ಎಂಬ ಇಬ್ಬರು ವ್ಯಕ್ತಿಗಳು
ಒಂದೇ ವಿಧದ ಕೆಲಸವನ್ನು ಏಕಕಾಲದಲ್ಲಿ ಪ್ರತ್ಯೇಕವಾಗಿ ಆರಂಭಿಸುತ್ತಾರೆ. ಆ ಕೆಲಸವನ್ನು ಪೂರ್ಣಗೊಳಿಸಲು ಬಿಯು ಎಗಿಂತ 3 ದಿನ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತಾನೆ. ಅವರು ಇನ್ನೂ 4 ದಿನಗಳ ಕಾಲ ಹೆಚ್ಚಾಗಿ ಕೆಲಸ ಮಾಡಿದರೆ ಆಗ ಅವರು ಕೆಲಸ ಮಾಡಿದ ದಿನಗಳ ಗುಣಲಬ್ಧವು 130ಕ್ಕೆ ಸಮವಾಗುತ್ತದೆ. ಹಾಗಾದರೆ ಎ ಮತ್ತು ಬಿ ವ್ಯಕ್ತಿಗಳು ಪ್ರತ್ಯೇಕವಾಗಿ ಆ ಕೆಲಸವನ್ನು ಪೂರ್ಣಗೊಳಿಸಲು ತೆಗೆದುಕೊಂಡ ದಿನಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದ್ದಾರೆ. ಮಕ್ಕಳೇ, ಇಲ್ಲಿದು ವರ್ಗ ಸಮೀಕರಣದ ಒಂದು ಆಧಾರಿತ ಪ್ರಶ್ನೆಯಾಗಿರುತ್ತೆ. ಇಲ್ಲಿ ಎ ಮತ್ತು ಬಿ ಅಂತ ಒಂದು ಇಬ್ಬರು ವ್ಯಕ್ತಿಗಳು ಒಂದೇ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಇದು ಏಕಕಾಲದಲ್ಲಿ. ಇಲ್ಲಿ ಬಿ ಎಷ್ಟು ಸಮಯ ತೆಗೆದುಕೊಳ್ತಾನ ಅಂತ ಹೇಳ್ತಿದ್ದಾರೆ. ಅಂದರೆ ಎಗಿಂತ 3 ದಿನ ಕಡಿಮೆ ತೆಗೆದುಕೊಳ್ತಾನ ಅಂತ. ಅಂದರೆ ಎ ತೆಗೆದುಕೊಳ್ಳುವಂಥ ದಿನಗಳ ಸಂಖ್ಯೆ ನಾವು ಎಕ್ಸ್ ಅಂತ ತೆಗೆದುಕೊಂಡ್ರೆ ಬಿ ಎಷ್ಟಾಗುತ್ತಂದ್ರೆ 3 ದಿನ ಕಡಿಮೆ ತಗೊಂತಾನೆ ಎಗಿಂತ. ಅಂದರೆ ಒಂದು ಎಕ್ಸ್ ಮೈನಸ್ 3 ಆಗುತ್ತೆ. ನೆಕ್ಸ್ಟ್ ಏನು ಹೇಳ್ತಾರೆ ಅವರು ಅಂದರೆ ಇವರಿಬ್ಬರು 4 ದಿನಗಳ ಹೆಚ್ಚಾಗಿ ಕೆಲಸ ಮಾಡಿದರೆ, ಅಂದರೆ ಹೆಚ್ಚಾಗಿ ಕೆಲಸ ಮಾಡಿದ್ರೆ ಏನಾಗುತ್ತೆ, ಇದು ಎಕ್ಸ್ ಪ್ಲಸ್ 4 ಆಗುತ್ತೆ. ಇಲ್ಲಿ ಪ್ಲಸ್ 4 ಅಂದರೆ ಏನಾಗುತ್ತೆ, ಇದು ಇಲ್ಲಿ ಎಕ್ಸ್ ಪ್ಲಸ್ 1 ಆಗುತ್ತೆ. ಮಕ್ಕಳು, ಇವು ಹೆಚ್ಚಾಗಿ ಕೆಲಸ ಮಾಡಿದ ನಂತರದಲ್ಲಿ ಅವರ ಕೆಲಸದ ದಿನಗಳನ್ನು ನಾವು ಗುಣಾಕಾರ ಮಾಡಿದರೆ ಉತ್ತರ ಎಷ್ಟು ಬರುತ್ತೆ ಅಂದರೆ 130 ಬರುತ್ತೆ ಅಂತ ಹೇಳ್ತಿದ್ರೆ. ಹಾಗಾದರೆ ಆ ಇಬ್ಬರು ವ್ಯಕ್ತಿಗಳು ಪ್ರತ್ಯೇಕವಾಗಿ ಆ ಕೆಲಸವನ್ನು ಪೂರ್ಣಗೊಳಿಸಲು ತೆಗೆದುಕೊಂಡ ದಿನಗಳ ಸಂಖ್ಯೆಯನ್ನು ಲೆಕ್ಕ ಹಾಕಬೇಕಾಗಿದೆ. ನಾವಿಲ್ಲಿ ಈ ರೀತಿಯಾಗಿ ಬರ್ಕೊಳ್ಳೋಣ. ಎ ವ್ಯಕ್ತಿಯು ತೆಗೆದುಕೊಂಡ ದಿನಗಳ ಸಂಖ್ಯೆ ಎಕ್ಸ್ ಆಗಿರಲಿ, ಬಿ ವ್ಯಕ್ತಿ ತೆಗೆದುಕೊಂಡ ದಿನಗಳ ಸಂಖ್ಯೆ ಎಗಿಂತ 3 ದಿನ ಕಡಿಮೆ ತೆಗೆದುಕೊಂತಾನೆ. ಹಾಗಾಗಿ ಅದನ್ನು ಎಕ್ಸ್ ಮೈನಸ್ 3 ಅಂತ ಬರ್ಕೊಳ್ಳೋಣ. 4 ದಿನ ಹೆಚ್ಚಾಗಿ ಕೆಲಸ ಮಾಡಿದರೆ ಅವಾಗ ಎಷ್ಟಾಗುತ್ತಪ್ಪ ಅಂದರೆ ಎ ವ್ಯಕ್ತಿ ತೆಗೆದುಕೊಳ್ಳೋ ದಿನಗಳ ಸಂಖ್ಯೆ ಅಂದರೆ ಮೊದಲಿಗೆ ಎಕ್ಸ್ ದಿನಗಳಲ್ಲಿ ತಗೋತಿದ್ದ 4 ದಿನ ಹೆಚ್ಚಿಗೆ ಅಂದರೆ ಎಕ್ಸ್ ಪ್ಲಸ್ 4 ಆಗುತ್ತೆ. ಅದೇ ರೀತಿಯಾಗಿ ಬಿ ವ್ಯಕ್ತಿ ತೆಗೆದುಕೊಳ್ಳೋ ದಿನಗಳ ಸಂಖ್ಯೆ ಎಷ್ಟಾಗುತ್ತೆ ಅಂದರೆ ಎಕ್ಸ್ ಮೈನಸ್ 3 ಮತ್ತು ಪ್ಲಸ್ 4. ಇಲ್ಲಿ ಎಕ್ಸ್ ಮೈನಸ್ 3 ಪ್ಲಸ್ 4 ಅಂದರೆ 4ರಲ್ಲಿ 3 ಕಳೆದ್ರೆ 1 ಆಗುತ್ತೆ, ಎಕ್ಸ್ ಪ್ಲಸ್ 1 ಆಗುತ್ತೆ. ಈಗ ಇವೆರಡನ್ನು ಎಕ್ಸ್ ಪ್ಲಸ್ 4 ಮತ್ತು ಎಕ್ಸ್ ಪ್ಲಸ್ 1 ಗುಣಿಸಿದರೆ ನಮಗೆ ಉತ್ತರ 130ಕ್ಕೆ ಸಮ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ ಪ್ಲಸ್ 4 ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 130. ಈಗ ನಾವು ಇದೆರಡೂ ಗುಣಾಕಾರ ಮಾಡ್ಕೊಳ್ಳೋಣ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಎಕ್ಸ್ ಇಂಟು 1 ಎಕ್ಸ್ ಆಗುತ್ತೆ, 4 ಇಂಟು ಎಕ್ಸ್ 4 ಎಕ್ಸ್, 4 ಇಂಟು 1 4 ಆಗುತ್ತೆ. ಈಗ ಎಕ್ಸ್ ಸ್ಕ್ವೇರು ಎಕ್ಸ್ ಮತ್ತು 4 ಎಕ್ಸ್, 1 ಎಕ್ಸ್ 4 ಎಕ್ಸ್ ಕೊಡಿದ್ರೆ 5 ಎಕ್ಸ್ ಆಗುತ್ತೆ, ಪ್ಲಸ್ 4 130 ಎಡಕ್ಕೆ ತಗೊಂಬರೋಣ, ಮೈನಸ್ 130 ಆಗುತ್ತೆ, ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಆಸ್ ಇಟ್ ಇಸ್ ಬರ್ಕೊಳ್ಳೋಣ. ಇಲ್ಲಿ 130ರಲ್ಲಿ 4 ಕಳೆದ್ರೆ 126 ಆಗುತ್ತೆ. ದೊಡ್ಡ ಸಂಖ್ಯೆ ಮೈನಸ್ ಇದೆ, ಹಾಗಾಗಿ ಮೈನಸ್ 126 ಆಗುತ್ತೆ. ಈಗ ನಾವು ಇದನ್ನು ಏನು ಮಾಡೋಣಪ್ಪ ಅಂದರೆ ಅಪವರ್ತನ ವಿಧದಿಂದ ಈ ಸಮೀಕರಣವನ್ನು ಬಿಡಿಸಿ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ ಈಗ ಎಕ್ಸ್ ಸ್ಕ್ವೇರ್ನ ಸಹಗುಣಕ 1 ಇದೆ, ಇಲ್ಲಿ ಮೈನಸ್ 126 ಇದೆ. ಇವೆರಡು ಗುಣಾಕಾರ ಮಾಡಿದರೆ 1 ಮೈನಸ್ 126 ಆಗುತ್ತೆ. ಇದನ್ನು ನಾವು ವಿಭಜನೆ ಮಾಡಿದರೆ ಎಷ್ಟಾಗುತ್ತಪ್ಪ ಅಂತಂದರೆ ನೋಡಿರಿ, ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ ನಮಗೆ ಮೈನಸ್ 126 ಬರಬೇಕು, ಕೂಡಿದರೆ 5 ಬರಬೇಕು. ಅಂಥ ಸಂಖ್ಯೆಗಳು ಯಾವಪ್ಪ ಅಂತಂದರೆ 4 ಮೈನಸ್ 9 ಅಂತ. ಅಂದರೆ 14 9 126 ಆಗುತ್ತೆ. 14ರಲ್ಲಿ 9 ಕಳೆದ್ರೆ 5 ಬರುತ್ತೆ. ಹಾಗಾಗಿ ನಾವಿಲ್ಲಿ 5x ಜಾಗದಲ್ಲಿ 14x ಮೈನಸ್ 9x ಅಂತ ಬರ್ಕೋಬೇಕು. ಇವೆರಡನ್ನು ಸೇರಿ ಒಂದು ಗುಂಪು ಮಾಡ್ಕೊಳ್ಳೋಣ, ಇವೆರಡನ್ನು ಸೇರಿ ಒಂದು ಗುಂಪು ಮಾಡ್ಕೊಳ್ಳೋಣ. ಇಲ್ಲಿ ಎಕ್ಸ್ ಕಾಮನ್ ತೆಗೆದುಕೊಂಡ್ರೆ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 14 ಉಳಿಯುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ 9 ಕಾಮನ್ ತೆಗೆದುಕೊಂಡ್ರೆ ಬ್ರಾಕೆಟ್ ಎಕ್ಸ್ ಪ್ಲಸ್ 14 ಆಗುತ್ತೆ. ಅಂದರೆ 14 9 126 ಅಂತ ಇಲ್ಲಿ ಲೆಕ್ಕ ಮಾಡ್ಕೊಂಡಿದ್ದೀವಿ, ಅದನ್ನೇ ಇಲ್ಲಿ ಬಳಸ್ಕೋಬೇಕು. ಈಕ್ವಲ್ ಟು 0 ಆಗುತ್ತೆ. ನೆಕ್ಸ್ಟ್ ನಮಗೆ ಇಲ್ಲಿ ಎಕ್ಸ್ ಪ್ಲಸ್ 14 ಕಾಮನ್ ಆಗುತ್ತೆ, ಕಾಮನ್ ತೆಗೆದುಕೊಳ್ಳೋಣ. ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ 9 ಉಳಿಯುತ್ತೆ, ಈಕ್ವಲ್ ಟು 0. ಎಕ್ಸ್ ಪ್ಲಸ್ 14 ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ 9 ಈಕ್ವಲ್ ಟು 0 ಅಂತ ಬರ್ಕೊಳ್ಳೋಣ. ಈಗ ನಮಗೆ ಎಕ್ಸ್ ಬೆಲೆ ಬೇಕಾಗಿರೋದೆ, ಹಾಗಾಗಿ ಪ್ಲಸ್ 14 ಬಲಭಾಗಕ್ಕೆ ತೆಗೆದುಕೊಂಡ್ರೆ ಮೈನಸ್ 14 ಆಗುತ್ತೆ. ಈ ಕಡೆ ಮೈನಸ್ 9 ಬಲಭಾಗಕ್ಕೆ ತೆಗೆದುಕೊಂಡ್ಬಂದ್ರೆ ಪ್ಲಸ್ 9 ಆಗುತ್ತೆ. ಇಲ್ಲಿ ನಮಗೆ ಕೆಲಸದ ದಿನಗಳ ಸಂಖ್ಯೆ ಮೈನಸ್ನೇ ಇರಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಇದನ್ನು ನಾವು ಕೈ ಬಿಟ್ಟು ಏನಪ್ಪ ಅಂದರೆ 9 ಕನ್ಸಿಡರ್ ಮಾಡಬೇಕು. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ 9 ಆಗುತ್ತೆ. ಆದ್ದರಿಂದ ಎ ವ್ಯಕ್ತಿಯು ತೆಗೆದುಕೊಂಡ ದಿನಗಳ ಸಂಖ್ಯೆ ಎಕ್ಸ್ ಅಂತ ತೆಗೆದುಕೊಂಡಿವಿ, ಎಕ್ಸ್ ಬೆಲೆ 9 ಆಗಿರುತ್ತೆ. ನೆಕ್ಸ್ಟು ಬಿ ವ್ಯಕ್ತಿ ತೆಗೆದುಕೊಂಡ ದಿನಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಇವನು
ಎಗಿಂತ 3 ದಿನ ಕಡಿಮೆ ತೆಗೆದುಕೊತಂದ್ರೆ ಎ 9 ದಿನದಲ್ಲಿ ಕೆಲಸ ಮಾಡಿದ್ರೆ ಇವನು 3 ದಿನ ಕಮ್ಮಿ ತಗೊಂತಂದ್ರೆ 6 ದಿನದ ಕೆಲಸ ಮುಗಿಸ್ತಾನೆ ಅಂತ. ಅಂದ್ರೆ x - 3 = 9 - 3 = 6 ಆಗುತ್ತೆ. ನೆಕ್ಸ್ಟ್ 32ನೇ ಪ್ರಶ್ನೆ. ಕುಂದಿಲ್ಲದ 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಲಾಗಿದೆ, ಆಗ ದೊರೆಯುವ ಫಲಿತಗಳು. ಇಲ್ಲಿ 2 ಸಿರ ಮಾತ್ರ ಆಗಿರುವ, ಎರಡನೇ ಪ್ರಶ್ನೆ ಕನಿಷ್ಠ 1 ಪುಚ್ಚ ಆಗಿರುವ, ಮೂರನೇದು ಎಲ್ಲಾ ಸಿರ ಅಥವಾ ಎಲ್ಲಾ ಪುಚ್ಚ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ. ಮೊದಲು ನಾವು ಒಟ್ಟು ಫಲಿತಾಂಶಗಳನ್ನು ಬರ್ಕೊಳ್ಳೋಣ. ಇಲ್ಲಿ 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಈ ರೀತಿಯಾಗಿರ್ತಕ್ಕಂಥ ನಮಗೆ ಫಲಿತಾಂಶ ಸಿಗುತ್ತೆ. HHT, ನೆಕ್ಸ್ಟ್ HHT, HTH, THT, HTT, TTH, THH, TTT. ಒಟ್ಟು 8 ಫಲಿತಾಂಶಗಳಿದಾವೆ. ಹಾಗಾಗಿ N(s) = 8 ಅಂತ ಬರ್ಕೊಳ್ಳೋಣ. ಈಗ ಮೊದಲನೇ ಪ್ರಶ್ನೆ, 2 ಸಿರ ಮಾತ್ರ ಆಗಿರುವ ಸಂಭವನೀಯತೆ. ನಾವು ಇದನ್ನ ಘಟನೆ ಎ ಅಂತ ತೆಗೆದುಕೊಳ್ಳೋಣ. ಇಲ್ಲಿ 2 ಸಿರ ಮಾತ್ರ ಅಂದ್ರೆ ಟೋಟಲ್ 8 ಅದಲ್ಲ, ಇದರಲ್ಲಿ 2 ಹೆಡ್ 2 ಮಾತ್ರ ಇರಬೇಕು. ಅಂದ್ರೆ ಇದು ಒಂದು ತಗೋತೀವಿ, ನೆಕ್ಸ್ಟ್ ಇದು ಒಂದು, ನೆಕ್ಸ್ಟ್ ಇದು ಒಂದು, ಅಂದ್ರೆ ಒಟ್ಟು 3 HHT, HTH, THH ಅಂತವು 3 ಫಲಿತಾಂಶಗಳಿದೆ. ಹಾಗಾಗಿ ನಾವು ಘಟನೆ 1ಕ್ಕೆ NA = 3 ಅಂತ ಬರ್ಕೋತೀವಿ. ಇದರ ಸಂಭವನೀಯತೆ ನಾವು P(a) = NA / NS = NA 3 ಇದೆ, NS 8 ಇದೆ. ಅಂದ್ರೆ ಇದರ ಸಂಭವನೀಯತೆ 3/8 ಆಗಿರುತ್ತೆ. ನೆಕ್ಸ್ಟ್ ಕನಿಷ್ಠ 1 ಪುಚ್ಚ ಆಗಿರುವ ಸಂಭವನೀಯತೆ. ಇಲ್ಲಿ ಕನಿಷ್ಠ 1 ಪುಚ್ಚ ಅಂದ್ರೆ ಕನಿಷ್ಠ 1 ಆದ್ರೂ T ಬರಬೇಕು ಅಂತ ಅಂತಿದ್ದಾರೆ. ಅಂದ್ರೆ ನಮಗೆ 3 H ಇರೋದನ್ನ ಬಿಟ್ಟು ಬಿಡಬೇಕು. ಅಂದ್ರೆ ಉಳಿದಿರ್ತಕ್ಕಂಥ 7 ಉಳಿಯುತ್ತೆ. ಹಾಗಾಗಿ NB = 7 ಅಂತ ತಗೊಂಡ್ವಿ. ಇದನ್ನ ಘಟನೆ B ಅಂತ ತೆಗೆದುಕೊಳ್ಳೋಣ. ಈಗ P(b) = NB / NS. NB 7 ಇದೆ, NS 8 ಇದೆ, 7/8 ಆಗುತ್ತೆ. ಮೂರನೇ ಪ್ರಶ್ನೆ, ಎಲ್ಲಾ ಸಿರ ಅಥವಾ ಎಲ್ಲಾ ಪುಚ್ಚ ಆಗಿರುವ ಸಂಭವನೀಯತೆ. ಅಂದ್ರೆ ಇಲ್ಲಿ ನಾವು ಘಟನೆ C ಅಂತ ತೆಗೆದುಕೊಳ್ಳೋಣ. ಇಲ್ಲಿ ಎಲ್ಲಾ ಸಿರ ಅಂದ್ರೆ 3 H ಇರಬೇಕು ಅಥವಾ 3 T ಇರಬೇಕು. ಅಂತವು ಕೇವಲ 2 ಇರುತ್ತೆ. 3 H ಇದೆ, 3 T ಇರತಕ್ಕಂಥದ್ದು ಕೇವಲ 2 ಫಲಿತಾಂಶಗಳು ಇರುತ್ತೆ. ಹಾಗಾಗಿ NC = 2 ಆಗಿರುತ್ತೆ. P(c) = NC / NS = NC 2 ಇದೆ, NS 8 ಇದೆ. ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 2 1 2 4 ಆಗುತ್ತೆ. ಹಾಗಾಗಿ ಇದರ ಸಂಭವನೀಯತೆ 1/4 ಆಗಿರುತ್ತೆ. 33ನೇ ಪ್ರಶ್ನೆ. ಮಕ್ಕಳು ಇದರಲ್ಲಿ ಕೂಡ ನಿಮಗೆ 2 ಪ್ರಶ್ನೆಗಳಿರುತ್ತೆ, ಒಂದು ಪ್ರಶ್ನೆ ಆಯ್ಕೆ ಇರುತ್ತೆ. ಅದರಲ್ಲಿ ಮೊದಲನೇದಾಗಿ ಚಿತ್ರದಲ್ಲಿ OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 462 cm² ಆಗಿದೆ. ಕೋನ AOB = 120 ಡಿಗ್ರಿ ಆದರೆ AYB ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ಇಲ್ಲಿ ನಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ, ಜೊತೆಗೆ ತ್ರಿಜ್ಯಾಂತರ ಖಂಡದ ಕೋನವನ್ನು ಕೂಡ ಕೊಟ್ಟಿದ್ದಾರೆ, 120 ಡಿಗ್ರಿ ಇದೆ. ಈಗ ನಮಗೆ ಅವರು ಕೇಳಿರುವಂಥದ್ದು AYB ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಂಸದ ಉದ್ದವನ್ನು ಕಂಡುಹಿಡಿಯಬೇಕಾಗಿತ್ತಂದ್ರೆ ನಮಗೆ ತ್ರಿಜ್ಯದ ಅವಶ್ಯಕತೆ ಇದೆ. ಹಾಗಾಗಿ ಮೊದಲು ನಾವು ಕೊಟ್ಟಿರುವಂಥ ವಿಸ್ತೀರ್ಣವನ್ನು ಬಳಸಿಕೊಂಡು ತ್ರಿಜ್ಯವನ್ನು ಕಂಡುಹಿಡಿದು ನಂತರದಲ್ಲಿ ಕಂಸದ ಉದ್ದವನ್ನು ಕಂಡುಹಿಡಿಯಬೇಕು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = 462 ಸೆಂಟಿಮೀಟರ್. ಇದನ್ನು ಅವರೇ ಕೊಟ್ಟಿರ್ತಕ್ಕಂಥದ್ದು. ಈಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಬರ್ಕೊಳ್ಳೋಣ. θ/360 ಡಿಗ್ರಿ × πr² = 462. ಅಂದ್ರೆ ಇದರ ಒಟ್ಟು ಬೆಲೆ 462 ಆಗಿರುತ್ತೆ. ಅವರೇ ಕೊಟ್ಟಿದ್ರೆ ವಿಸ್ತೀರ್ಣ ಎಷ್ಟಾಗುತ್ತೆ ಅಂತ. ಈಗ ನಾವು θ ಬೆಲೆಯನ್ನು ತುಂಬಿಕೊಳ್ಳೋಣ. 120 ಡಿಗ್ರಿ / 360 ಡಿಗ್ರಿ × πr² = 462. ಇಲ್ಲಿ 0 0 ಕ್ಯಾನ್ಸಲ್ ಆಗುತ್ತೆ, 12 1 12 3 ಆಗುತ್ತೆ. ಅಂದ್ರೆ 1/3 × π ಬೆಲೆ 22/7 ಅಂತ ತುಂಬಿಕೊಳ್ಳೋಣ, × r² ಅದನ್ನ ಹಾಗೆ ಬರ್ಕೊಳ್ಳೋಣ, 462 ಕೂಡ ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ನಾವು ಏನು ಮಾಡೋಣಪ್ಪ ಅಂತಂದ್ರೆ r² ಅನ್ನ ಇಲ್ಲಿ ಉಳಿಸ್ಕೊಂಡು 1/3 ಬಲಭಾಗಕ್ಕೆ ತೆಗೆದು 1/3 ಮತ್ತು 22/7 ಬಲಭಾಗಕ್ಕೆ ತೆಗೆದುಕೊಂಡ್ಬಂದ್ರೆ ಅವುಗಳ ವ್ಯುತ್ಕ್ರಮವನ್ನು ಬರ್ಕೋಬೇಕು. ಅಂದ್ರೆ 3/1 × 22/7 7/22 ಆಗುತ್ತೆ, × 462. ಇಲ್ಲಿ ನೋಡಿ ನಮಗೆ 22 1 ನೆಕ್ಸ್ಟ್ ನಮಗೆ 22 21 ಇದು ಕ್ಯಾನ್ಸಲ್ ಆಗುತ್ತೆ ಮಕ್ಕಳು. 22 44, ನೆಕ್ಸ್ಟ್ ನಮಗೆ 2 ಉಳಿತೈತಿ, 22 ಆಗುತ್ತೆ, 22 1 ಆಗುತ್ತೆ. ನೆಕ್ಸ್ಟ್ ನೋಡ್ರಿ 3 7 21 × 21. ಇಲ್ಲಿ ನಮಗೆ r = √21
21 ಇಂಟು 21 r ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್ ಆಗುತ್ತೆ. ಈಗ ನಮಗೆ ಎ ವೈ ಬಿ ಕಂಸದ ಉದ್ದ ಈಕ್ವಲ್ ಟು ಥೀಟಾ ಬೈ 360 ಡಿಗ್ರಿ ಇಂಟು 2πr. ಇದು ಕಂಸದ ಉದ್ದವನ್ನು ಕಂಡುಹಿಡಿಯುವಂಥ ಸೂತ್ರ ಮಕ್ಕಳೇ. ಈಗ ನಮಗಿಲ್ಲಿ ಥೀಟಾ ಬೆಲೆ ಗೊತ್ತಿದೆ, ಜೊತೆಗೆ ಆರ್ ಬೆಲೆ ಕೂಡ ಕಂಡುಹಿಡಿದ್ವಿ. ಇದನ್ನು ತುಂಬಿಕೊಳ್ಳೋಣ. ಥೀಟಾ 120 ಡಿಗ್ರಿ ಇದೆ ಬೈ 360 ಡಿಗ್ರಿ ಇಂಟು 2 ಹಾಗೆ ಬರ್ಕೊಳ್ಳೋಣ. ಪೈ ಬೆಲೆ 22/7 ಅಂತ ತುಂಬಿಕೊಳ್ಳೋಣ. ಆರ್ ಬೆಲೆಯನ್ನು 21 ಅಂತ ತುಂಬಿಕೊಳ್ಳೋಣ. ಈಗ ನಾವು ನೆಕ್ಸ್ಟ್ ಇಲ್ಲಿ 0 ಕ್ಯಾನ್ಸಲ್ ಆಗುತ್ತೆ. 12 1 12 3 36 1/3 ಐತೆ. ಇಲ್ಲಿ 2 ಇಂಟು 22 44 ಆಗುತ್ತೆ ಬೈ 7 ಇಂಟು 21. ನೆಕ್ಸ್ಟು 7 1 7 3 21 ಐತೆ. ಈ 3 ಮತ್ತು ಈ 3 ಕ್ಯಾನ್ಸಲ್ ಆದರೆ 44 ಉಳಿಯುತ್ತೆ. ಹಾಗಾಗಿ ಎ ವೈ ಬಿ ಕಂಸದ ಉದ್ದ 44 ಸೆಂಟಿಮೀಟರ್ ಆಗಿರುತ್ತೆ. ನೆಕ್ಸ್ಟ್ ಇದು ಆಯ್ಕೆ ಇರುವಂಥ ಪ್ರಶ್ನೆ. ಗೋಡೆಯ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವು 18 ಸೆಂಟಿಮೀಟರ್ ಇದೆ. 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಮಕ್ಕಳೇ, ಇಲ್ಲಿ ಕಂಸದ ಈ ಗೋಡೆಯ ಗಡಿಯಾರದ ನಿಮಿಷದ ಮುಳ್ಳು ಇದೆಯಲ್ಲ, ಇದು ಆ ವೃತ್ತದ ತ್ರಿಜ್ಯ ಆಗಿರುತ್ತೆ, ಗಡಿಯಾರದ ತ್ರಿಜ್ಯ ಆಗಿರುತ್ತೆ. ಹಾಗಾಗಿ ಆರ್ ಇಸ್ ಈಕ್ವಲ್ ಟು 18 ಸೆಂಟಿಮೀಟರ್ ಅಂತ ಬರ್ಕೊಂಡಿವಿ. ನೆಕ್ಸ್ಟು ಒಂದು ನಿಮಿಷದ ಮುಳ್ಳು 1 ಗಂಟೆಯಲ್ಲಿ ಎಷ್ಟು ಸುತ್ತುವ ಕೋನ ಎಷ್ಟಪ್ಪ ಅಂದರೆ 360 ಡಿಗ್ರಿ. ಅಂದರೆ ವೃತ್ತದ ಪೂರ್ಣ ಕೋನ ಎಷ್ಟು ಅಂದರೆ 360 ಡಿಗ್ರಿ ಆಗುತ್ತೆ. ಒಂದು ನಿಮಿಷದ ಮುಳ್ಳು ಒಂದು ಸುತ್ತು ಪೂರ್ತಿಯಾಗಿ ಸುತ್ತಿರೋದು 360 ಡಿಗ್ರಿ ಆಗಿರುತ್ತೆ. ನೆಕ್ಸ್ಟ್ ಅದು 15 ನಿಮಿಷದಲ್ಲಿ ಸುತ್ತುವ ಕೋನ ಎಷ್ಟಾಗುತ್ತೆ ಅಂದರೆ 360 ಡಿಗ್ರಿ ಡಿವೈಡೆಡ್ ಬೈ 60 ಅಂದರೆ 1 ನಿಮಿಷ ಅಂದರೆ 60 ಡಿಗ್ರಿ ಇಂಟು 35 ಮಾಡಬೇಕು. ಅಂದರೆ 0 0 6 1 6 6 ಅಂದರೆ ನಿಮಿಷದ ಮುಳ್ಳು 1 ನಿಮಿಷದಲ್ಲಿ 6 ಡಿಗ್ರಿಯಷ್ಟು ಸುತ್ತುತ್ತೆ ಮಕ್ಕಳೇ. ಹಾಗಾಗಿ 6 ಇಂಟು 35 ಗುಣಾಕಾರ ಮಾಡಿದ್ರೆ ನಮಗೆ 210 ಡಿಗ್ರಿ ಆಗುತ್ತೆ. ಇದು ಏನಾಗುತ್ತೆ ಅಂದರೆ ಒಂದು ಗಡಿಯಾರದ ನಿಮಿಷದ ಮುಳ್ಳು ಇಲ್ಲಿಂದ ಇದು 35 ನಿಮಿಷ ಅಂತಂದ್ರೆ ಇಲ್ಲಿ ಈ ತರ ಬರುತ್ತೆ. ಇದು 6 ಗಂಟೆ ಆದರೆ ಇದರ ಕೋನ ಎಷ್ಟಿರುತ್ತಂದ್ರೆ 210 ಡಿಗ್ರಿ ಆಗಿರುತ್ತೆ. ಈಗ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ನಾವು. ಈ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಅಂದ್ರೆ ನಮಗೆ ತ್ರಿಜ್ಯಾಂತರ ಖಂಡದ ಕೋನ 210 ಡಿಗ್ರಿ ಆಗಿದೆ. ಜೊತೆಗೆ ತ್ರಿಜ್ಯ ಎಷ್ಟಿದೆಪ್ಪ ಅಂದ್ರೆ 18 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಿಮಿಷದ ಮುಳ್ಳಿನ ಉದ್ದನೇ ಆ ವೃತ್ತದ ತ್ರಿಜ್ಯ ಆಗಿರುತ್ತೆ. ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣ, ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಬರ್ಕೋಬೇಕು. ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಇಲ್ಲಿ ಥೀಟಾ ಮತ್ತು ಆರ್ ಬೆಲೆಯನ್ನು ತುಂಬಿಕೊಳ್ಳೋಣ. ಥೀಟಾದ ಬೆಲೆ 210 ಡಿಗ್ರಿ ಆಗುತ್ತೆ. ಪೈ ಬೆಲೆ 22/7. ಇಲ್ಲಿ ಆರ್ ಅಂದರೆ 18 ಇದೆ. 18 ಸ್ಕ್ವೇರ್ ನಾನು ಏನು ಮಾಡಿದ್ದೀನಿ 18 ಇಂಟು 18 ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ 0 0 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು 7 1 ನೆಕ್ಸ್ಟು 7 3 21 ಆಗುತ್ತೆ. ನೆಕ್ಸ್ಟ್ 3 1 3 1 3 2 ಆಗುತ್ತೆ. ನೆಕ್ಸ್ಟು 6 2 12. ನೆಕ್ಸ್ಟ್ ಇದು 6 3 18 ಆಗುತ್ತೆ. ನೆಕ್ಸ್ಟ್ 2 1 2 11. ನೆಕ್ಸ್ಟ್ ಇದು 11 ಇಂಟು 3 33 ಇಂಟು 18. 33 ಇಂಟು 18 ಗುಣಾಕಾರ ಮಾಡಿದ್ರೆ ನಮಗೆ 594 ಆಗುತ್ತೆ. ಹಾಗಾಗಿ 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವಂಥ ವಿಸ್ತೀರ್ಣ 594 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ನಾವೀಗ ಕಂಸದ ಉದ್ದವನ್ನು ಕಂಡುಹಿಡಿಯಬೇಕು. ಕಂಸದ ಉದ್ದದ ಸೂತ್ರ ಥೀಟಾ ಬೈ 360 ಡಿಗ್ರಿ ಇಂಟು 2πr. ಥೀಟಾದ ಬೆಲೆ 210 ಡಿಗ್ರಿ ಇದೆ. ಅದೇ ರೀತಿಯಾಗಿ ಆರ್ ಬೆಲೆ 18 ಇದೆ. ಇಲ್ಲಿ ನಾವು ಕ್ಯಾನ್ಸಲ್ ಮಾಡಿದ್ರೆ 0 0 ಕ್ಯಾನ್ಸಲ್ ಆಗುತ್ತೆ. ಇದು 7 1 ನೆಕ್ಸ್ಟ್ ಇದು 7 3 21 3 1 3 1 3 7 12 ಆಗುತ್ತೆ. ನೆಕ್ಸ್ಟ್ ಇದು 6 1 2 1 2 6 1 6 3 18 ಆಗುತ್ತೆ. ಅಂದರೆ 22 ಇಂಟು 3 ಅಂದರೆ 3 ಇಂಟು 22 ಗುಣಾಕಾರ ಮಾಡಿದ್ರೆ ನಮಗೆ 66 ಸೆಂಟಿಮೀಟರ್ ಆಗಿರುತ್ತೆ. ಅಂದರೆ ಕಂಸದ ಉದ್ದ 66 ಸೆಂಟಿಮೀಟರ್ ಆಗಿರುತ್ತೆ.
ಮಕ್ಕಳೇ, ಈ ವಿಡಿಯೋದಲ್ಲಿ ನಾವು 25ರಿಂದ 33ರವರೆಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡಿದ್ವಿ. ನೆಕ್ಸ್ಟ್ ಪ್ರಶ್ನೆಗಳು ನಿಮಗೆ ಆ ವಿಡಿಯೋ ಪಾರ್ಟ್ 3ರಲ್ಲಿ, ವಿಡಿಯೋ ಭಾಗ 3ರಲ್ಲಿ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಆ ವಿಡಿಯೋನ ಕೂಡ ತಾವು ನೋಡಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.